ಮುಖ್ಯ ಉಪಾಧ್ಯಕ್ಷರಾಗಿ ನೈನಾ ಅಣ್ಣಿಗೇರಿ, ಮುಖ್ಯ ಅತಿಥಿಯಾಗಿ ನೇತ್ರಾ ಪಾಟೀಲ್, ಮತ್ತೋರ್ವ ಅತಿಥಿಯಾಗಿರುವ ದಾನೇಶ್ವರಿ ಪಾಟೀಲ್ ಹಾಗೂ ಮಲ್ಲಿಕಾರ್ಜುನ್ ಕುಂದಗೋಳ್ ಆಗಮಿಸಬೇಕಾಗಿ ವಿನಂತಿ. ಪ್ರಾರ್ಥನಾ ಗೀತೆ. ನಮ್ಮ ಶಾಲೆಯ 7ನೇ ತರಗತಿಯ ವಿದ್ಯಾರ್ಥಿಗಳಿಂದ ಪ್ರಾರ್ಥನಾ ಗೀತೆ. ನಮೋಸ್ತುತೆ ಪ್ರೇಮದಿಂದಲೇ ನೋಡು ನಮ್ಮನ್ನು ನಮೋಸ್ತುತೆ ದೇವನೇ ಹಸ್ತ ಪಾದಗಳಿಂದಲೂ ಮನದಿಂದಲೂ ದೇವನೇ ಹಸ್ತ ಪಾದಗಳಿಂದಲೂ ಮನದಿಂದಲೂ ನಾವು ಮಾಡಿದ ಪಾಪವೆಲ್ಲವ ಹೋಗಲಾಡಿಸು ದೇವನೇ ಲೋಕಪಾಲನೆ ನಮೋಸ್ತುತೆ ವಿದ್ಯಾರಣ್ಯ ಕಟ್ಟಿದ ಚಾಮುಂಡಾಂಬೆಯ ನಾಡಿನ ಮನೆಯ ಮಕ್ಕಳ ಐಕ್ಯ ಗಾನವ ಪರಿಪಾಲಿಸೈ ಸ್ವಾಮಿ ದೇವನೇ ಲೋಕಪಾಲನೆ ನಮೋಸ್ತುತೆ ಪ್ರೇಮದಿಂದಲೇ ನೋಡು ನಮ್ಮ ನಮೋಸ್ತುತೆ. ಶಾಲೆಯ ವಿದ್ಯಾರ್ಥಿನಿಯಾದ ಚೈತನ್ಯ ಪ್ರಭೈನೋರ್ಮಾಟಿಗಳಿಂದ ಸ್ವಾಗತ ಭಾಷಣ. ಕೇವಲ ವಿದ್ಯೆಯಿಂದ ಕಲಿತದ್ದು ಅಲ್ಪ ಕಾಲದವರೆಗೆ, ಅದೇ ವಿದ್ಯೆಯನ್ನು ಗುರುವಿನಿಂದ ಸಮ್ಮುಖದಲ್ಲಿ ತಾಳ್ಮೆಯಿಂದ ಕಲಿತರೆ ಅದು ಅನಂತ ಕಾಲದವರೆಗೆ ಅಂತ ಹೇಳುತ್ತಾ ಇಂದು ನಾನು ಈ ಸಮಾರಂಭಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಮೊದಲಿಗೆ ಈ ಸಮಾರಂಭದ ಅಧ್ಯಕ್ಷರು ಆಗಿರುವ ಸಹನಾ ದೇಶೂರ್ ಇವರಿಗೆ ನಮ್ಮ ಶಾಲೆಯ ಶಿಕ್ಷಕಿಯರು ಆದಂಥ ವನಿತಾ ಅಯ್ಯನ್ಗೌಡ್ ಮೇಡಮ್ ಇವರಿಂದ ಪುಷ್ಪಗುಚ್ಛ ನೀಡುವುದರ ಮೂಲಕ ಸುಸ್ವಾಗತ. ಈ ಸಮಾರಂಭದ ಉಪಾಧ್ಯಕ್ಷರಾಗಿರುವ ನೈನಾ ಅಣ್ಣಿಗೇರಿ ಇವಳಿಗೆ ನಮ್ಮ ಶಾಲೆಯ ವಿದ್ಯಾರ್ಥಿನಿಯಾದಂತಹ ಅರ್ಚನಾ ಸಂಕನಗೌಡ್ ಇವಳಿಂದ ಪುಷ್ಪಗುಚ್ಛ ಕೊಡುವುದರ ಮೂಲಕ ಸ್ವಾಗತ ಕೋರುತ್ತೇನೆ. ಸ್ವಾಗತ ಸುಸ್ವಾಗತ. ಈ ಸಮಾರಂಭದ ಮುಖ್ಯ ಅತಿಥಿಯಾಗಿರುವ ನೇತ್ರಾ ಪಾಟೀಲ್ ಇವರಿಗೆ ನಮ್ಮ ಶಾಲೆಯ ವಿದ್ಯಾರ್ಥಿನಿಯಾದಂತಹ ವೈಭವಿ ಹೊಸಮನಿ ಇವಳಿಂದ ಪುಷ್ಪಗುಚ್ಛ ಕೊಡುವುದರ ಮೂಲಕ ಸ್ವಾಗತ ಕೋರುತ್ತೇನೆ. ಸ್ವಾಗತ ಸುಸ್ವಾಗತ. ಈ ಸಮಾರಂಭದ ಅತಿಥಿ ಸ್ಥಾನವನ್ನು ವಹಿಸಿದಂತಹ ದಾನೇಶ್ವರಿ ಪಾಟೀಲ್ ಇವಳಿಗೆ ನಮ್ಮ ಶಾಲೆಯ ವಿದ್ಯಾರ್ಥಿಯಾದಂತಹ ಮೊಹಮ್ಮದ್ ಅಲಿ ಶಾಬಾಜ್ ಗಲೀಬ್ ಸಾಬ್ನವರ ಇವರಿಂದ ಪುಷ್ಪಗುಚ್ಛ ಕೊಡುವುದರ ಮೂಲಕ ಸ್ವಾಗತ ಕೋರುತ್ತೇನೆ. ಸ್ವಾಗತ ಈ ಸಮಾರಂಭದ ಮತ್ತೋರ್ವ ಅತಿಥಿಯಾದಂತಹ ಮಲ್ಲಿಕಾರ್ಜುನ್ ಕುಂದಗೋಳ್ ಇವರಿಗೆ ನಮ್ಮ ಶಾಲೆಯ ಶಿಕ್ಷಕರು ಆದಂತಹ ಶಿವಯೋಗಿ ಚತುರ್ಸಾಲಿ ಸರ್ ಇವರಿಂದ ಪುಷ್ಪಗುಚ್ಛ ಕೊಡುವುದರ ಮೂಲಕ ಸ್ವಾಗತ ಕೋರುತ್ತೇನೆ. ಸ್ವಾಗತ. ಈ ಸಮಾರಂಭದಲ್ಲಿ ಪಾಲ್ಗೊಂಡ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ ಸ್ವಾಗತ ಕೋರುತ್ತೇನೆ. ಸ್ವಾಗತ ಸುಸ್ವಾಗತ. ಸ್ವಾಗತ ಭಾಷಣ ನಡೆಸಿಕೊಟ್ಟ ವಿದ್ಯಾರ್ಥಿನಿಗೆ ತುಂಬು ಹೃದಯದ ಧನ್ಯವಾದಗಳು. ಈ ಸಮಾರಂಭದ ಮುಖ್ಯ ಅತಿಥಿಯಾಗಿರುವ ನೇತ್ರಾ ಪಾಟೀಲ್ ಇವಳಿಂದ ಭಾಷಣ. ವೇದಿಕೆ ಮೇಲೆ ಆಸೀನರಾಗಿರುವ ಶಿಕ್ಷಕರೇ ಹಾಗೂ ನನ್ನ ಗೆಳೆಯ ಸ್ವಾಮಿ ವಿವೇಕಾನಂದ ಹಾಗೂ ರಾಷ್ಟ್ರೀಯ ಯುವಕರ ದಿನಾಚರಣೆಯ ಶುಭಾಶಯಗಳು. ಭಾರತದ ಮಹಾನ್ ಸಂತ ಸ್ವಾಮಿ ವಿವೇಕಾನಂದರು ಇವರು 1863 ಜನವರಿ 12ರಂದು ಕೋಲ್ಕತ್ತಾದಲ್ಲಿ ಜನಿಸಿದರು. ಇವರ ಮೊದಲ ಹೆಸರು ನರೇಂದ್ರನಾಥ್ ದತ್ತ. ಇವರ ತಂದೆ ವಿಶ್ವನಾಥ್ ದತ್ತ ಕೋಲ್ಕತ್ತಾದ ಹೈಕೋರ್ಟಿನಲ್ಲಿ ವಕೀಲರಾಗಿದ್ದರು ಮತ್ತು ಇವರ ತಾಯಿ ಭುವನೇಶ್ವರಿ ದೈವಭಕ್ತೆ ಗೃಹಿಣಿಯಾಗಿದ್ದರು. ಶ್ರೀರಾಮಕೃಷ್ಣ ಪರಮಹಂಸ ಇವರ ಮುಖ್ಯ ಅನುಯಾಯಿ ಮತ್ತು ಪರಮ ಶಿಷ್ಯರಾಗಿದ್ದರು ಮತ್ತು ನಂತರ ದಿನಗಳಲ್ಲಿ ಶ್ರೀರಾಮಕೃಷ್ಣ ಮಿಷನ್ ಸ್ಥಾಪಿಸಿದರು. ಯುರೋಪ್ ಮತ್ತು ಅಮೆರಿಕಗಳಲ್ಲಿ ವೈಜ್ಞಾನಿಕ ಮತ್ತು ಹಿಂದೂ ತತ್ವಶಾಸ್ತ್ರಗಳನ್ನು ಪರಿಚಯಿಸಿ ಯಶಸ್ವಿಯಾದರು ಮತ್ತು ಆಧುನಿಕ ಭಾರತದ ಹಿಂದೂ ಧರ್ಮವನ್ನು ಪುನರುಜ್ಜೀವನಗೊಳಿಸಿದ ವ್ಯಕ್ತಿ ಅವರು.
ವ್ಯಕ್ತಿಯವರು. ನೇತ್ರಾ ಪಾಟೀಲ್ ಇವರಿಗೆ ಧನ್ಯವಾದಗಳು. ಈ ಸಮಾರಂಭದ ಅತಿಥಿ ಸ್ಥಾನವನ್ನು ವಹಿಸಿದಂತಹ ಮಲ್ಲಿಕಾರ್ಜುನ್ ಕುಂಗೋಳ್ ಇವರಿಂದ ಭಾಷಣ. ಸ್ವಾಮಿ ವಿವೇಕಾನಂದ 1823 ಜನವರಿ 12ರಂದು ಜನಿಸಿದರು. ಇವರ ಮೊದಲ ಹೆಸರು ನರೇಂದ್ರನಾಥ್ ದತ್ತ. ಇವರ ತಂದೆಯ ಹೆಸರು ವಿಶ್ವನಾಥ್ ದತ್ತ. ತಾಯಿ ಭುವನೇಶ್ವರಿ ದೇವಿ. ವಿವಿಧ ಸ್ಫೂರ್ತಿದಾಯಕ ಧನ್ಯವಾದಗಳು. ಈ ಸಮಾರಂಭದ ಮತ್ತೋರ್ವ ಅತಿಥಿಯಾಗಿರುವ ದಾನೇಶ್ವರಿ ಪಾಟೀಲ್ ಇವರಿಂದ ಭಾಷಣ. ಮೊದಲಿಗೆ ಎಲ್ಲರಿಗೂ ಯುವಕರ ದಿನಾಚರಣೆಯ ಶುಭಾಶಯಗಳು. ಸ್ವಾಮಿ ವಿವೇಕಾನಂದರು 1863 ಜನವರಿ 12ರಂದು ಕೋಲ್ಕತ್ತಾದಲ್ಲಿ ಜನಿಸಿದರು. ಸ್ವಾಮಿ ವಿವೇಕಾನಂದರ ಮೊದಲ ಹೆಸರು ನರೇಂದ್ರನಾಥ್ ದತ್ತ. ತಂದೆ ವಿಶ್ವನಾಥ್ ದತ್ತ. ತಾಯಿ ಭುವನೇಶ್ವರಿ ದೇವಿ. ಇವರು ಕೋಲ್ಕತ್ತಾದಲ್ಲಿ ರಾಮಕೃಷ್ಣ ಮಠ ಮತ್ತು ರಾಮಕೃಷ್ಣ ಮಿಷನ್ ಅನ್ನು ಸ್ಥಾಪಿಸಿದರು. ಇವರು ಯುವಕರಿಗೆ ಒಂದು ಮಾರ್ಗದರ್ಶನವನ್ನು ನೀಡಿದರು. ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎಂದು ಯುವಕರನ್ನು ಹುರಿದುಂಬಿಸಿದರು. ಇಷ್ಟು ಹೇಳಿ ಈ ಸಮಾರಂಭದ ಕುರಿತು ಒಂದೆರಡು ಮಾತುಗಳನ್ನು ತಿಳಿಸಿದಂತಹ ದಾನೇಶ್ವರಿ ಪಾಟೀಲ್ ಇವರಿಗೆ ಧನ್ಯವಾದಗಳು. ಈ ಸಮಾರಂಭದ ಉಪಾಧ್ಯಕ್ಷರಾಗಿರುವ ನೈನಾ ಅಣ್ಣಿಗೇರಿ ಇವರಿಂದ ಒಂದೆರಡು ಅನಿಸಿಕೆ. ಎಲ್ಲರಿಗೂ ಶುಭೋದಯ. ಇಂದು ಜನವರಿ 12 ರಾಷ್ಟ್ರೀಯ ಯುವ ದಿನಾಚರಣೆ. ಪ್ರಥಮವಾಗಿ ಎಲ್ಲರಿಗೂ ರಾಷ್ಟ್ರೀಯ ಯುವ ದಿನಾಚರಣೆಯ ಶುಭಾಶಯಗಳು. ಸ್ವಾಮಿ ವಿವೇಕಾನಂದರ ಸವಿ ನೆನಪಿಗಾಗಿ ನಾವು ಜನವರಿ 12 ಪ್ರತಿ ವರ್ಷ ರಾಷ್ಟ್ರೀಯ ಯುವ ದಿನಾಚರಣೆಯನ್ನಾಗಿ ಆಚರಿಸುತ್ತೇವೆ. ಸ್ವಾಮಿ ವಿವೇಕಾನಂದರು ತತ್ವಜ್ಞಾನಿ ಸಂತರಾದ ಅವರು ಜನವರಿ 12, 1863ರಂದು ಕೋಲ್ಕತ್ತಾದಲ್ಲಿ ಜನಿಸಿದರು. ಅವರು ಉನ್ನತ ಚಿಂತನೆ ಮತ್ತು ಸರಳ ಜೀವನವನ್ನು ನಡೆಸಿದ ವ್ಯಕ್ತಿಯಾಗಿದ್ದರು. ಅವರ ತಂದೆಯ ಹೆಸರು ವಿಶ್ವನಾಥ್ ದತ್ತ ಮತ್ತು ತಾಯಿ ಹೆಸರು ಭುವನೇಶ್ವರಿ ದೇವಿ. ಅವರು ರಾಮಕೃಷ್ಣ ಮಿಷನ್ ಮತ್ತು ಕೋಲ್ಕತ್ತಾದಲ್ಲಿ ರಾಮಕೃಷ್ಣ ಮಠವನ್ನು ಸ್ಥಾಪಿಸಿದರು. ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎಂದು ಯುವಜನರನ್ನು ಪ್ರೇರೇಪಿಸುವ ಮಾತನಾಡಿದ ಸ್ವಾಮಿ ವಿವೇಕಾನಂದರು ನುಡಿಮುತ್ತನ್ನು ಸ್ಮರಿಸಿಕೊಳ್ಳುತ್ತಾ ನನ್ನ ಈ ಚಿಕ್ಕ ಭಾಷಣವನ್ನು ಮುಗಿಸುತ್ತೇನೆ. ಸ್ವಾಮಿ ವಿವೇಕಾನಂದರ ಎಲ್ಲರಿಗೂ ಶುಭೋದಯ. ಇಂದು 12ನೇ ಜನವರಿ. ಎಲ್ಲರಿಗೂ ಪ್ರಥಮವಾಗಿ ರಾಷ್ಟ್ರೀಯ ಯುವ ದಿನದ ಶುಭಾಶಯಗಳು. ಈ ಸಂದರ್ಭದಲ್ಲಿ ಸ್ವಾಮಿ ವಿವೇಕಾನಂದವರ ಬಗ್ಗೆ ಮಾತನಾಡಲು ಬಯಸುತ್ತೇನೆ. ಇವರು 12ನೇ ಜನವರಿ 1863ರಲ್ಲಿ ಕಲ್ಕತ್ತಾದಲ್ಲಿ ಜನಿಸಿದರು. ಇವರ ತಂದೆ ವಿಶ್ವನಾಥ್ ದತ್ತ. ಇವರ ತಾಯಿ ಭುವನೇಶ್ವರಿ ದೇವಿ. ಇವರು ರಾಮಕೃಷ್ಣ ಪರಮಹಂಸರ ಪ್ರಮುಖ ಶಿಷ್ಯರಾಗಿದ್ದರು. ಇವರು ಚಿಕಾಗೋದಲ್ಲಿ ಭಾಷಣ ಮಾಡಿದ್ದು ಇಡೀ ವಿಶ್ವವೇ ಭಾರತವನ್ನು ನೋಡುವ ದೃಷ್ಟಿಯೇ ಬದಲಾಯಿತು. ಏಳಿ ಎದ್ದೇಳಿ ಮುಟ್ಟುವ ತನಕ ನಿಲ್ಲದಿರಿ ಎಂಬ ಪ್ರಸಿದ್ಧ ಘೋಷವಾಕ್ಯ ಇವರದು. ಯುವಕರಿಗೆ ಸ್ಫೂರ್ತಿಯ ಚಿಲುಮೆ ಇವರು. ಧನ್ಯವಾದಗಳು. ಅವರ ಜನರ ಮತ್ತು ತಂದೆ ತಾಯಿಗಳ ಬಗ್ಗೆ ನಮಗೆ ತಿಳಿಸಿಕೊಟ್ಟಂತಹ ಅಧ್ಯಕ್ಷರಿಗೆ ತುಂಬು ಹೃದಯದ ಧನ್ಯವಾದಗಳು. ಕೊನೆಯದಾಗಿ ವಂದನಾರ್ಪಣೆ. 8ನೇ ತರಗತಿ ವಿದ್ಯಾರ್ಥಿ ವೈಷ್ಣವಿ ಪ್ರಭಾಯಿ ವರ್ಮಾಟಿ ಅವರಿಂದ ವಂದನಾರ್ಪಣೆ. ಶ್ರೀನಾಥ ಚಾಮುಂಡಿಮಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಜೇಡಿಗಟ್ಟಿ. ಸ್ವಾಮಿ ವಿವೇಕಾನಂದರ ಮತ್ತು ರಾಷ್ಟ್ರೀಯ ಯುವಕರ ದಿನಾಚರಣೆಯ ಶುಭಾಶಯಗಳು. ಅಧ್ಯಕ್ಷರಾಗಿರುವ ಸಹನಾ ದೇಸು ಇವರಿಗೆ ವಂದನೆ, ಅಭಿನಂದನೆ. ಮುಖ್ಯ ಅತಿಥಿಯಾಗಿರುವಂತಹ ನೇತ್ರಾ ಪಾಟೀಲ್ ಇವರಿಗೆ ವಂದನೆ, ಅಭಿನಂದನೆ. ಮತ್ತೋರ್ವ ಅತಿಥಿಯಾಗಿರುವಂತಹ ಮಲ್ಲಿಕಾರ್ಜುನ್ ಕುಂಗೋಳ್ ಹಾಗೂ ದಾನೇಶ್ವರಿ ಪಾಟೀಲ್ಗೆಲ್ಲರಿಗೂ ವಂದನೆ, ಅಭಿನಂದನೆ. ಧನ್ಯವಾದಗಳು. ವಿದ್ಯಾರ್ಥಿಗೆ ಧನ್ಯವಾದಗಳು.